ಹಾಯ್ ಎವ್ರಿವನ್. ಈಗ ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ಫ್ಯಾಕ್ಟರೈಸೇಷನ್ ಬೈ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಈಸಿ ಮೆಥಡ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡೋದನ್ನು ತಿಳಿದುಕೊಳ್ಳೋಣ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಎಕ್ಸಾಂಪಲ್ ಏನಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಮೈನಸ್ 74x ಪ್ಲಸ್ 1333 ಇದೆ. ಸೊ ಇಲ್ಲಿ ಕಂಡೀಷನ್ಸ್ ಏನಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ ಅಲ್ಲ, ಇಲ್ಲಿ ಎಕ್ಸ್ ಸ್ಕ್ವೇರ್ ಏನಿದೆ ಅಲ್ಲ, ಅಲ್ಲಿ ಕೋಎಫಿಷಿಯಂಟ್ ಏನಾಗಿರಬೇಕು, 1 ಆಗಿರಬೇಕು. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಹಿಂದೆ ಯಾವುದೇ ಒಂದು ನಂಬರ್ ಇರಬಾರ್ದು. ನೆಕ್ಸ್ಟ್ ಮಿಡಲ್ ಟರ್ಮ್ ಏನಾಗಿರಬೇಕು, ಇವನ್ ನಂಬರ್ ಆಗಿರಬೇಕು. ಇಲ್ಲಿ ಮೈನಸ್ 74 ಅನ್ನೋದು ಇವನ್ ನಂಬರ್. ಸೊ ಇದು ಇವನ್ ನಂಬರ್ ಆಗಿದೆ, ಕರೆಕ್ಟ್ ಆಗಿದೆ. ಸೊ ಇವೆರಡು ಕಂಡೀಷನ್ಸ್. ನೆಕ್ಸ್ಟ್ ಪ್ಲಸ್ ಥರ್ಡ್ ಟರ್ಮ್ ಅದು ಎನಿ ಬಿಗ್ ನಂಬರ್ ಆಗಿರ್ಬೋದು ಅಥವಾ ಎನಿ ನಂಬರ್ ಆಗಿರ್ಬೋದು, ಪ್ಲಸ್ ಆರ್ ಮೈನಸ್ ಆಗಿರ್ಬೋದು. ನೆಕ್ಸ್ಟ್ ಈಗ ಮಾಡೋದು ಯಾವ ರೀತಿ ಅಂದ್ರೆ, ಇಲ್ಲಿ ಮಿಡಲ್ ಟರ್ಮ್ 74 ಏನಿದೆ ಅಲ್ಲ, 74/2 ಮಾಡ್ಕೋಬೇಕು. ಏನು ಬರುತ್ತೆ, 37 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು, 37 ಸ್ಕ್ವೇರ್ ಮಾಡ್ಕೋಬೇಕು. 37 ಸ್ಕ್ವೇರ್ ಮಾಡಿದಾಗ 1369 ಬರುತ್ತೆ. ನೆಕ್ಸ್ಟ್ ಈಗ 1369 ಏನು ಬಂದಿದೆಯಲ್ಲ, ಅದರಲ್ಲಿ ಥರ್ಡ್ ಟರ್ಮ್ ಕ್ವಾಡ್ರಾಟಿಕ್ ಇಕ್ವೇಷನ್ ಥರ್ಡ್ ಟರ್ಮ್ ಏನಿದೆ 1333 ಇದೆ. ಸೊ ಅದನ್ನು ಅಲ್ಲಿ ಪ್ಲಸ್ ಇದೆ, ಸೊ ಇಲ್ಲಿ ಮೈನಸ್ ಮಾಡಬೇಕು. ಅಲ್ಲಿ ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ಮಾಡಬೇಕು. ಸೊ ಅಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಮಾಡಬೇಕಾಗುತ್ತೆ, 36 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಟೆಪ್ ಏನಂದ್ರೆ 36 ಸ್ಕ್ವೇರ್ ರೂಟ್ ತಗೋಬೇಕು, 6 ಬರುತ್ತೆ. ನೆಕ್ಸ್ಟ್ ಈ 6 ಏನು ಬಂದಿದೆಯಲ್ಲ ಅದನ್ನು ಇಲ್ಲಿ 74/2 ಮಾಡಿದಾಗ ಏನು 37 ಬಂದಿರುತ್ತಲ್ಲ, ಅದಕ್ಕೆ ನಾವು ಪ್ಲಸ್ ಮಾಡ್ಕೋಬೇಕಾಗುತ್ತೆ. 37 + 6 ಏನಾಯಿತು, 43 ಆಯಿತು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಮಾಡ್ಕೊಂಡಿವಿ. ನೆಕ್ಸ್ಟ್ ಸ್ಟೆಪ್ ಏನು, -6 ಮಾಡ್ಕೋಬೇಕು. 37 - 6 ಏನಾಗುತ್ತೆ, 31 ಆಗುತ್ತೆ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಸಿಕ್ತು, 43 ಆ್ಯಂಡ್ 31 ಸಿಕ್ತು. ಇದನ್ನು ನಾವು ಫ್ಯಾಕ್ಟರ್ಸ್ ಆಗಿ ಬರೆದಾಗ x - 43 x - 31 ಆಗುತ್ತೆ. ಸೊ ಇಲ್ಲಿ -43 - 31 ಏನಾಗುತ್ತೆ, -74 ಆಗುತ್ತೆ ಕೂಡಿಸಿದ್ರೆ. ನೆಕ್ಸ್ಟ್ -43 ಇಂಟು -31 ಮಾಡಿದಾಗ ಏನಾಗುತ್ತೆ, 1333 ಬರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಕರೆಕ್ಟ್ ಆಗಿದೆ ಮತ್ತು ಫ್ಯಾಕ್ಟರ್ಸ್ಗಳು ಕೂಡ ಕರೆಕ್ಟ್ ಆಗಿವೆ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ 43 ಬಂದಾಗ ಇಲ್ಲಿ ಫ್ಯಾಕ್ಟರ್ಸಲ್ಲಿ ಬರೆಯುವಾಗ -43 ಆಗುತ್ತೆ. ಮತ್ತು ಇಲ್ಲಿ 31 ಇದೆ, ಫ್ಯಾಕ್ಟರಲ್ಲಿ ಮಾಡುವಾಗ ಏನಾಗುತ್ತೆ, -31 ಆಗುತ್ತೆ. ಇದು ನಮಗೆ ನೆನಪಿರಬೇಕು.